ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಫೋನ್ ಪೇ ಆ್ಯಪ್ ಇರುತ್ತಲ್ಲ, ಸೊ ಅದರಲ್ಲಿ ಪ್ರೈಮರಿ ಅಕೌಂಟ್ ಅಂತ ಎಲ್ರಿಗೂ ಗೊತ್ತಿದೆ. ಇದೇನು ಹೊಸದಲ್ಲ, ಹಳೇದು. ಸೊ ತುಂಬಾ ಜನಕ್ಕೆ ಮರ್ತೋಗಿರುತ್ತೆ. ಇಲ್ಲ ಅಂದ್ರೆ ಈಗ ಹೊಸದಾಗಿ ಯಾರೆಲ್ಲ ತಿಳ್ಕೊಬೇಕಂತಿದ್ದೀರೋ ಅಂದ್ರೆ ಈ ಪ್ರೈಮರಿ ಅಕೌಂಟ್ನ ಯಾವ ಥರ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ತುಂಬಾ ಜನದ್ದು ಎರಡು ಅಕೌಂಟ್ ಇರುತ್ತೆ. ಎಕ್ಸಾಂಪಲ್ ಒಂದು HDFC ಇರುತ್ತೆ, ಒಂದು ಕೆನರಾ ಇರುತ್ತೆ, ಇಲ್ಲಾಂದ್ರೆ ಇನ್ನೊಂದು ಯಾವುದೋ ಕರ್ನಾಟಕ ಬ್ಯಾಂಕ್ ಇರುತ್ತೆ. ಸೊ ನಿಮಗೆ ಕರ್ನಾಟಕ ಬ್ಯಾಂಕಿಗೆ ಅಮೌಂಟ್ ಬರಬೇಕಾಗಿರುತ್ತೆ. ಕೆನರಾ ಬ್ಯಾಂಕಿಗೆ ಬರೋದು ಬೇಡ, ಯಾಕಂದ್ರೆ ಅದ್ರಲ್ಲಿ ಮೈನಸ್ ಅಕೌಂಟ್ ಇರುತ್ತೆ, ಇಲ್ಲಾಂದ್ರೆ ಮತ್ತೆ ಅದರಲ್ಲಿ ATM ಸಮಸ್ಯೆನೋ, ಇಲ್ಲಾಂದ್ರೆ ಇನ್ನೊಂದೇನೋ ಸಮಸ್ಯೆ ಇರುತ್ತೆ, ಪಿನ್ ಮಾಡ್ತಾ ಹೋಗಿರುತ್ತೆ, ಇನ್ನೊಂದೇನೋ ಸಮಸ್ಯೆ ಇರುತ್ತೆ, ಇಲ್ಲ ಅಕೌಂಟಿಗೆ ಬೇಡ ಅಂತ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಯಾವ್ದಾದ್ರು ಅಕೌಂಟಿಗೆ ಅಮೌಂಟ್ ರೀಚ್ ಆಗಬೇಕಂತಿದ್ರೆ, ಸೊ ಅದನ್ನ ಪ್ರೈಮರಿ ಅಕೌಂಟ್ ಆಗಿ ಹೇಗೆ ಆಡ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ಸೊ ಯಾರೆಲ್ಲ ಚಾನಲ್ ಫಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ.